ಮೊದಲನೇದಾಗಿ ನಮ್ಮ ಹಿರಿಯ ಸಚಿವರಾದಂಥ ಗೃಹ ಮಂತ್ರಿಗಳು ನಮ್ಮ ಎಲ್ಲ ಎಸ್ಸಿ ಸಮುದಾಯಕ್ಕೆ ಸೇರಿದಂಥ ಮಂತ್ರಿಗಳು, ಶಾಸಕರು ಮತ್ತು ಎಂ ಎಲ್ ಸಿ ಅವ್ರನ್ನ ಸಭೆ ಕರೆದರು. ಅಜೆಂಡಾ ಇವತ್ತೊಂದು ಅಂದರೆ ಒಳ ಮೀಸಲಾತಿ, ಎಸ್ಸಿಗಳ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಒನ್ಲಿ ಒನ್ ಅಜೆಂಡಾ. ಇದು ಎಸ್ಸಿ ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ನಾವು 2023ನೇ ಇಸ್ವಿಯ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಪಕ್ಷ ಡಾಕ್ಟರ್ ಪರಮೇಶ್ವರ್ ಚುನಾವಣಾ ಅಧ್ಯಕ್ಷರಾಗಿ ಹೇಳಿದಂತ ಮಾತು. ಅದಕ್ಕಿಂತ ಹಿಂದೆನೆ 1997 ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗ ರಚನೆ ಮಾಡಿ ಒಳ ಮೀಸಲಾತಿ ಕೊಡ್ತೀವಿ ಅಂತ ಅವತ್ತು ಹೇಳಿತು. ಆ ಮಧ್ಯೆ ಬಂದಂತ ಬಿಜೆಪಿ ಸರ್ಕಾರಗಳು ಇದನ್ನ ಮೀಸಲಾತಿ ಬಗ್ಗೆ ತೀರ್ಮಾನನೂ ಮಾಡಲಿಲ್ಲ, ಮಾತು ಆಡ್ಲಿಲ್ಲ. ನಿನ್ನೆ ಮಾತ್ರ ಧರಣಿ ಕೂತಿದ್ದಾರೆ, ಒಂದು ಸದಾಶಿವ ಆಯೋಗ ಜಾರಿ ಮಾಡಿ ಅಂತಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಸದಾಶಿವ ಆಯೋಗ ರಿಪೋರ್ಟ್ ಇಸ್ ಕ್ಲೋಸ್ ಅಂತ ಹೇಳಿ ತಿರಸ್ಕಾರ ಮಾಡುದು ಬಿಜೆಪಿ ಸರ್ಕಾರದವರು. ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಒಳ ಮೀಸಲಾತಿಯಲ್ಲಿ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಲೋಕಸಭೆ ರಾಜ್ಯಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿಯವರು ಕರ್ನಾಟಕ ಸರ್ಕಾರದಲ್ಲಿದ್ದಾಗ ಸದಾಶಿವ ಆಯೋಗ ಕ್ಲೋಸ್ ಅಂತ ಹೇಳ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ಒಳ ಮೀಸಲಾತಿ ಕೊಡಲ್ಲ ಅಂತ ಹೇಳ್ತಾರೆ. ನಿನ್ನೆ ಅವರು ಎಲ್ಲ ಧರಣಿ ಮಾಡಿದ್ದಾರೆ ಕೊಡಿ ಅಂತ. ಸೊ ಅವ್ರಿಗೆ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇಲ್ಲ. ನಮ್ಮ ಸರ್ಕಾರ ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತೇವೆ ಅಂತೇಳಿ ಚುನಾವಣೆಯಲ್ಲಿ ಹೇಳಿದ್ವಿ. ಗೆದ್ದ ಮೇಲೆ ಕ್ಯಾಬಿನೆಟ್ ಸಚಿವ ಸಂಪುಟ ತೀರ್ಮಾನ ರೆಕಮೆಂಡ್ ಮಾಡಿ ಕಳಿಸಿದ್ವಿ. ಒಳ ಮೀಸಲಾತಿ ಕೊಡೋದಕ್ಕೆ ನೀವು ರೆಕಮೆಂಡ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ವಿ. ಅವ್ರೇನು ತೀರ್ಮಾನ ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ತು, ಒಳ ಮೀಸಲಾತಿ ಕೊಡಿ ಅಂತ ಹೇಳಿ ಆಯಾ ರಾಜ್ಯಗಳ ವಿವೇಚನೆಗೆ ಬಿಟ್ರು. ದೇಶದ ಎಲ್ಲ ರಾಜ್ಯಗಳು ಇದನ್ನು ಮಾಡ್ತಾ ಇಲ್ಲ, ಕೆಲವಷ್ಟೇ ರಾಜ್ಯಗಳು ಮಾಡ್ತಾ ಇದ್ವಿ. ಅದರಲ್ಲಿ ಕರ್ನಾಟಕ ಕೂಡ ಒಂದು. ಈಗ ನಾವು ನಾಗಮೋಹನ್ ದಾಸ್ ಅವರ ಸಮಿತಿ ಮಾಡಿ, ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ತನ್ನ ಕೆಲಸವನ್ನ ಮಾಡಿದೆ. 4ನೇ ತಾರೀಕು ವಿದ್ಯುಕ್ತವಾಗಿ ಅವರು ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ 3ನೇ ಮಾಡಿ ಅವರ ಕಚೇರಿಯಲ್ಲಿ 11ವರೆಗೆ ವರದಿಯನ್ನು ಕೊಡ್ತಾರೆ ಅಂತ ಇನ್ಫಾರ್ಮೇಶನ್ ಮುಖ್ಯಮಂತ್ರಿಗಳ ಕಚೇರಿಯಿಂದ ನಮಗೆಲ್ಲ ಬಂದಿದೆ. ಆ ಹಿನ್ನೆಲೆಯಲ್ಲಿ ಗೃಹ ಮಂತ್ರಿಗಳು ನಮ್ಮನ್ನೆಲ್ಲ ಕರೆದು ಹೇಳಿದ್ದಾರೆ, ನಾವು ಸಮನ್ವಯತೆಯಿಂದ ಈ ಒಳ ಮೀಸಲಾತಿ ಜಾರಿನಲ್ಲಿ ಸಂಯಮದಿಂದ, ಸಮನ್ವಯತೆಯಿಂದ, ಇದು ಸರ್ಕಾರ ಮತ್ತು ಪಕ್ಷದ ಬದ್ಧತೆ, ಒಗ್ಗಟ್ಟಾಗಿ ಹೋಗೋಣ, ಎಲ್ಲ ದಲಿತ 101 ಸಮುದಾಯಗಳಲ್ಲಿ ಸಾಮರಸ್ಯವನ್ನ ಬಿತ್ತೋಣ ಈ ತೀರ್ಮಾನದ ಅಂತ ಹೇಳಿ ಚರ್ಚೆ ಆಯಿತು. ಇದಾದ್ಮೇಲೆ ಮುಖ್ಯಮಂತ್ರಿ ಸಮಿತಿ ವರದಿ ಬರಲಿ, ಬಂದ ಮೇಲೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಸಲಹೆಗಳನ್ನು ತಗೊಂಡು ಕ್ಯಾಬಿನೆಟ್ ಅಲ್ಲಿ ಹೇಳೋಣ ಅಂತ ಹೇಳಿ ತೀರ್ಮಾನ. ವರದಿ ಸ್ವೀಕಾರ ಆದ್ಮೇಲೆ ಕೂಡ ಒಗ್ಗಟ್ಟು ಇದೇ ರೀತಿ ಮುಂದುವರಿಸ್ತಾರೆ ಸರ್? ವರದಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಿದ್ರ, ರಾಜಕೀಯ ನಿರ್ಧಾರಗಳು ಬಂದಂತ ಸಂದರ್ಭದಲ್ಲಿ ಇದೇ ಒಗ್ಗಟ್ಟಿರುತ್ತಾ ಅಂತ? ಒಗ್ಗಟ್ಟಾಗಿರೋದ್ರಿಂದ ಪದೇ ಪದೇ ಸರ್ಕಾರ ಬರ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಅಲ್ಲ, ವರದಿ ಸ್ವೀಕಾರದ ಬಳಿಕ ಈ ಒಗ್ಗಟ್ಟು ಮುಂದುವರಿಯುತ್ತಾ ಅಂತ? ಒಗ್ಗಟ್ಟು ಯಾಕೆ ಕೊಡೋದೋಗುತ್ತೆ? ಇವೆಲ್ಲ ಇಪ್ಸ್ ಅಂಡ್ ಬಟ್ಸ್. ಸಮಿತಿ ವರದಿ ಬಂದಾಗ all these things will be ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.